Hello future engineers, welcome to the new video. ನಮ್ಮ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗೆಲ್ಲ ಕಾಡ್ತಾ ಇರೋದು ಒಂದೇ ಒಂದು ಕ್ವಶನ್ನು, ಇಂಜಿನಿಯರಿಂಗ್ ಕಾಲೇಜಸ್ಸು ಯಾವಾಗ ಸ್ಟಾರ್ಟ್ ಆಗುತ್ತೆ? ಸೆಕೆಂಡ್ ರೌಂಡ್ ಮೊದಲಿಗೆ ಸ್ಟಾರ್ಟ್ ಆಗುತ್ತಾ, ಸೆಕೆಂಡ್ ರೌಂಡ್ ಆದಮೇಲೆ ಸ್ಟಾರ್ಟ್ ಆಗುತ್ತಾ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದಮೇಲೆ ಹೋದರೆ ಸಿಲೆಬಸ್ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರ, ನಮಗೇನಾದರೂ ತೊಂದರೆ ಆಗುತ್ತಾ ಇಲ್ಲವಾ? ಇಲ್ಲ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದಮೇಲೆ ಹೋದರೆ ಹಾಸ್ಟೆಲಲ್ಲಿ ಸೀಟ್ ಸಿಗುತ್ತಾ ಇಲ್ಲವಾ? ಈ ಥರದ್ದು 108 ಕ್ವಶನ್ಸು ನಮ್ಮ ಮುಂದೆ ಇದೆ. ಸೊ ನನ್ನ ಪ್ರಕಾರ, ನನ್ನ ಪರ್ಸನಲ್ ಒಪಿನಿಯನು, ಸೆಪ್ಟೆಂಬರ್ 15ಕ್ಕಿಂತ ಮುಂಚೆ ಯಾವುದೇ ಇಂಜಿನಿಯರಿಂಗ್ ಕಾಲೇಜು ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗೋ ಲಕ್ಷಣ ಇಲ್ಲ. ಯಾಕೆಂದರೆ VTU ಇಂದ ಇನ್ನೂ ಯಾವುದೂ ಸರ್ಕ್ಯುಲರ್ ಬಂದಿಲ್ಲ. ಸಪೋಸ್ ಸೆಪ್ಟೆಂಬರ್ 15ಕ್ಕೆ ಕಾಲೇಜ್ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳಿ, ಇಂಜಿನಿಯರಿಂಗ್ ಕಾಲೇಜ್ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳಿ. ಯಾಕೆಂದರೆ ಮೆಡಿಕಲ್ಗೆ ಆಲ್ರೆಡಿ NMC ಅವ್ರು ಕೊಟ್ಟಿದ್ದಾರೆ, ಅಕ್ಟೋಬರ್ 1 ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ ಅವರು. ಸೊ ನಮ್ಮ ಇಂಜಿನಿಯರಿಂಗ್ ಹುಡುಗರಿಗೆ ಸ್ವಲ್ಪ ಅರ್ಜೆಂಟ್, ಇಂಜಿನಿಯರ್ಸ್ ಎಲ್ಲ ನಾವು ಬೇಗ ಬೇಗ ಮಾಡಬೇಕು ಅಂತ ಫಾಸ್ಟ್ ನಾವು ಸೆಪ್ಟೆಂಬರ್ 15ಗೆ ಆಯಿತು ಅಂದ್ಕೊಳ್ಳಿ. ಸಪೋಸ್ ನಿಮ್ಮದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಎಲ್ಲ ಅಕ್ಟೋಬರ್ 1 ಆಯಿತು ಅಂದ್ಕೊಳ್ಳಿ. ಹೋದಾಗ ನಿಮ್ಗೆ ಏನಾದರೂ ಸಿಲೆಬಸ್ಸಲ್ಲಿ ಫಸ್ಟ್ ಮಾಡ್ಯೂಲ್ ಆಗೋಗಿರುತ್ತಾ, ಸೆಕೆಂಡ್ ಮಾಡ್ಯೂಲ್ ಆಗೋಗಿರುತ್ತೆ ಅಂತ ಏನಾದರೂ ಗೊಂದಲ ಇದ್ದರೆ ಅದಕ್ಕೆ ಪರಿಹಾರ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಹಾಸ್ಟೆಲ್ಗೆ ಬರೋ ಹಾಗಿದ್ರೆ, ಸೊ ಹಾಸ್ಟೆಲ್ ಅನ್ನೋದು ಕಾಲೇಜವ್ರು ನಿಮ್ಗೆ ಕೊಡಲೇಬೇಕು ಅಂತ ಮ್ಯಾಂಡೇಟ್ರಿ ಏನಿಲ್ಲ. ಅಡ್ಮಿಷನ್ ಆದವ್ರಿಗೆಲ್ಲ ಹಾಸ್ಟೆಲ್ ಕೊಡಲೇಬೇಕು ಅಂತ ಇಲ್ಲ, ನೀವು ಕಾಲೇಜ್ ಪಕ್ಕ ಮನೆ ಇರುತ್ತೆ, ಇಲ್ಲ ನೀವು ದಯವಿಟ್ಟು ಬಂದು ನಮ್ಮ ಹಾಸ್ಟೆಲ್ಲೇ ಇರಬೇಕು ಅಂತಲೂ ಅವ್ರು ಏನು ಮ್ಯಾಂಡೇಟ್ರಿ ಮಾಡಲ್ಲ. ಇಟ್ ಈಸ್ ಆಪ್ಷನಲ್. ಸೊ ಹಾಸ್ಟೆಲ್ಲು ಯಾರಿಗೂ ರಿಸರ್ವ್ ಮಾಡಿ ಇಟ್ಕೊಂಡಿರೋಕ್ಕಾಗೋದಿಲ್ಲ. ಸೊ ಫಸ್ಟ್ ಕಮ್ ಫಸ್ಟ್ ಸರ್ವ್. ಮ್ಯಾನೇಜ್ಮೆಂಟ್ ಅವರು ಆಲ್ರೆಡಿ 2 ತಿಂಗಳ ಹಿಂದೆನೇ ಬಂದು ಫೀಸ್ ಕಟ್ಟಿ ಆಲ್ರೆಡಿ ಅಡ್ಮಿಟ್ ಆಗಿಬಿಟ್ಟಿದ್ದಾರೆ. ಸೊ ಅವರು ಸರ್ ಹಾಸ್ಟೆಲ್ ರೂಮ್ ಬೇಕು ಅಂತಾರೆ. ಫಾರ್ ಎಕ್ಸಾಂಪಲ್ ಬಿಹಾರು, UP, ಆಂಧ್ರ, ಇಲ್ಲ ದೂರದ ಊರದವರು. ಸೊ ಅವ್ರಿಗೆ ನಾವು ಕೊಡಲ್ಲಪ್ಪ, ಮುಂದೆ CETಯಲ್ಲಿ ಬರ್ತಾರೆ, ಅವ್ರಿಗೆ ರಿಸರ್ವ್ ಮಾಡಿ ಇಟ್ಕೊಂಡಿರ್ತೀನಿ ಅಂತ ಅವ್ರು ಕೇಳ್ತಾರ, ಬೇರೆ ಕಾಲೇಜ್ಗೆ ಹೋಗ್ತಾರೆ. ಹಾಗಾಗಿ ಯಾರು ಬರ್ತಾರೋ ಅವ್ರಿಗೆ ಇವರು ಅಂತ ದೇ ಡೋಂಟ್ ಡೂ ಎನಿ ಡಿಸ್ಕ್ರಿಮಿನೇಷನ್. ಅವ್ರಿಗೆ ಹಾಸ್ಟೆಲ್ ರೂಮ್ಸು ಫಿಲ್ ಆಗಬೇಕು. ಹಾಗಾಗಿ ಟಾಪ್ ಕಾಲೇಜಸಲ್ಲಿ, ಟಾಪ್ ಕಟ್ ಆಫ್ ಕಾಲೇಜಸಲ್ಲಿ ಆಲ್ರೆಡಿ ಹಾಸ್ಟೆಲ್ಸು ಫಿಲ್ ಆಗಿದೆ. ಯಾರಿಂದ? ಮ್ಯಾನೇಜ್ಮೆಂಟ್ ಕೋಟಾ ಸ್ಟೂಡೆಂಟ್ಸು, ಕಾಮೆಟ್ ಕೀ ಸ್ಟೂಡೆಂಟ್ಸಿಂದ ಫಿಲ್ ಆಗಿದೆ. ಇದ್ರೆ ತುಂಬ 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 ಕಡಿಮೆ ಸೀಟ್ಸು ಖಾಲಿ ಇರುತ್ತೆ. ಅದೇ ಬಿಲೋ ಆವರೇಜ್ ಕಾಲೇಜ್ಗೆ ಹೋಗಿ ಅಲ್ಲಿಂದ ಅಡ್ಮಿಷನ್ಸು, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸ್ ಫಿಲ್ ಆಗಿಲ್ಲ, ಕಾಮೆಟ್ ಕೀ ಕಾಲೇಜ್ಗೆ ಬರೋದೇ ಇಲ್ಲ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಫಿಲ್ ಆದರೆ ಹೆಚ್ಚು ಅಂದರೆ ಹಾಸ್ಟೆಲ್ ಸೀಟ್ಸು ಖಂಡಿತ ಖಾಲಿ ಇರುತ್ತೆ. ಸೊ ಇಟ್ ಡಿಪೆಂಡ್ಸ್. ಎಲ್ಲ ಕಾಲೇಜಲ್ಲೂ ಖಾಲಿ ಆಗ್ಬಿಡುತ್ತೆ, ಎಲ್ಲ ಕಾಲೇಜಲ್ಲಿ ಖಾಲಿ ಆಗಲ್ಲ, ಆ ಥರದ್ದು ಏನೂ ಇಲ್ಲ. ಇನ್ನೂ ಒಂದು ಕಾಮನ್ ಕ್ವಶನ್ ಕೇಳ್ತಿರೋದು ಎಲ್ರು, ಸರ್ ಕಾಲೇಜ್ಗೆ ಅಡ್ಮಿಷನ್ಸ್ ಹೋದಾಗ ಅಲ್ಲಿ ಕಾಲೇಜ್ ಫೀಸ್ ಕೇಳ್ತಾ ಇದ್ದಾರೆ. ಇದು ಒಂಥರ ಅನ್ರಿಟನ್ ರೂಲ್. ಇದು ಎಲ್ಲೂ ಡಾಕ್ಯುಮೆಂಟಲ್ಲಿ ಇಲ್ಲ. ಎಲ್ಲರೂ ಹೇಳ್ತಾರೆ ಕಾಲೇಜ್ ಹೋದಾಗ ಕೊಡಬೇಡಿ ಅಂತಾರೆ, ಕೊಟ್ಟರೆ ನೀವು ಕಂಪ್ಲೇಂಟ್ ಮಾಡಿ ಅಂತ ಏನೇನೋ ಇರುತ್ತೆ. ಬಟ್ 100% ಆಫ್ ದ ಕಾಲೇಜಸಲ್ಲಿ ಕಾಲೇಜ್ ಹೋದಾಗ ನಿಮಗೆ ಫೀಸ್ ತಗೋತಾರೆ. ಯಾಕೆ ತಗೋತಾರೆ ಅಂತಲೂ ಹೇಳ್ಬಿಡ್ತೀನಿ. ನಿಮಗೆ ಲ್ಯಾಬ್ ರೆಕಾರ್ಡ್ ಕೊಡೋದಕ್ಕೆ, ಲ್ಯಾಬ್ ಮ್ಯಾನ್ಯುಯಲ್ ಕೊಡೋದಕ್ಕೆ, ಬ್ಲೂ ಬುಕ್ ಕೊಡೋದಕ್ಕೆ, ಕೆಲವು ಕಾಲೇಜಲ್ಲಿ ಏಪ್ರಾನು, ಕೋಟು ಏನೋ ಕೊಡ್ತಾರೆ, ಸೊ ಅದಕ್ಕೆ. ಆಮೇಲೆ ಕೆಲವು ಕಾಲೇಜಲ್ಲಿ ಫಸ್ಟ್ ಇಯರಿಂದನೇ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಡ್ತಾರೆ, ಪ್ಲೇಸ್ಮೆಂಟ್ಗೆ ಹೇಗೆ ರೆಡಿ ಆಗಬೇಕು ಏನು ಅಂತ. ಇನ್ನು ಕೆಲವು ಕಡೆ ಸರ್ಟಿಫಿಕೇಷನ್ ಕೋರ್ಸಸ್ ಮಾಡ್ತಾರೆ, ಸೊ ಅದಕ್ಕೆ ಮೊದಲೇ ಫೀಸ್ ತಗೋತಾರೆ. ಯಾಕೆಂದ್ರೆ ಮಧ್ಯದಲ್ಲಿ ನಿಮ್ಗೆ 500 ರೂಪಾಯಿ ಕೊಡಿ ಅಂದ್ರೂ ಸ್ಟೂಡೆಂಟ್ಸ್ ಸ್ಟ್ರೈಕ್ ಮಾಡ್ತಾರೆ, ಕೊಡಲ್ಲ ಅಂತಾರೆ, ಪೇರೆಂಟ್ಸ್ ಕೊಡಲ್ಲ ಅಂತಾರೆ. ಹಾಗಾಗಿ ಅಡ್ಮಿಷನ್ ಟೈಮಲ್ಲಿ 20,000, 25, 30, 35, 40 ಡಿಪೆಂಡ್ಸ್ ಆನ್ ದ ಕಾಲೇಜ್. ಅದು ಫಿಕ್ಸ್ಡ್ ಇಲ್ಲ ಅದು. ಸೊ ಹಾಗಾಗಿ ಕಾಲೇಜ್ಗೆ ಹೋದಾಗ ಕಾಲೇಜ್ ಫೀಸ್ ಕಟ್ಟಬೇಕಾಗತ್ತೆ. ಅದಕ್ಕೆ ಅವ್ರದ್ದೇ ಆದ ಜಸ್ಟಿಫಿಕೇಶನ್ ಇರುತ್ತೆ, ನಮ್ಮಲ್ಲಿ ಎಕ್ಸ್ಟ್ರಾ ಫೆಸಿಲಿಟಿ ಕೊಡ್ತೀವಿ ಅಂತಾರೆ. ಯಾವುದೋ ಒಂದು ಕಾಲೇಜಲ್ಲಿ, ಫಾರ್ ಎಕ್ಸಾಂಪಲ್ ಟಾಪ್ ಮೋಸ್ಟ್ ಕಾಲೇಜ್ಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರುತ್ತೆ, ತುಂಬ ಇನ್ವೆಸ್ಟ್ ಮಾಡಿರ್ತಾರೆ, ರಿಸರ್ಚ್ಗೆ ತುಂಬ ಇನ್ವೆಸ್ಟ್ ಮಾಡಿರ್ತಾರೆ, ಪ್ರೊಫೆಸರ್ಸ್ ಜಾಸ್ತಿ ಜನ ಇಟ್ಕೊಂಡಿರ್ತಾರೆ. ಸೊ ಆ ಕಾಲೇಜಲ್ಲಿ ಜಾಸ್ತಿ ಫೀಸ್ ಕೊಡಿ ಅಂತ ಹೇಳ್ತಾರೆ, ಕಾಲೇಜ್ ಫೀಸು. ಇನ್ನು ಯಾವುದೋ ಒಂದು ಕಾಲೇಜಲ್ಲಿ ಪ್ರೊಫೆಸರ್ಸು ಇರೋದಿಲ್ಲ, ಯಾರೋ ಒಂದು ಇಬ್ಬರು ಫ್ಯಾಕಲ್ಟಿ ಇರ್ತಾರೆ, ಸಫಿಷಿಯಂಟ್ ಫ್ಯಾಕಲ್ಟಿ ಇರಲ್ಲ, ಲ್ಯಾಬ್ ಫೆಸಿಲಿಟಿ ಇರಲ್ಲ, ಇಂಟರ್ನೆಟ್ ಫೆಸಿಲಿಟಿ ಇರಲ್ಲ, ಕ್ಯಾಂಟೀನ್ ಫೆಸಿಲಿಟಿ ಇರಲ್ಲ. ಅಲ್ಲೂ KE ಅದು ಸೇಮ್ ಫೀಸ್ ಫಿಕ್ಸ್ ಮಾಡಿರ್ತಾರೆ. ಸೊ ಅಂಥ ಕಾಲೇಜಲ್ಲಿ ಹೋದಾಗ ನಿಮ್ಮ ಕಾಲೇಜ್ ಫೀಸ್ ಕಡಿಮೆ, 5,000 ಕೊಡಿ, 10,000 ಕೊಡಿ ಸಾಕು ಅಂತಾರೆ. ಯಾಕೆಂದರೆ ಅಲ್ಲಿಂದ ಕಾಲೇಜಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಕಾಲೇಜವ್ರು ನಿಮ್ಗೆಲ್ಲ ಫೆಸಿಲಿಟಿ ಕೊಟ್ಟಾಗ ಜಾಸ್ತಿ ಡಿಮಾಂಡ್ ಮಾಡ್ತಾರೆ, ಯಾಕೆಂದರೆ ಆ ಕಾಲೇಜ್ ತುಂಬ ಜಾಸ್ತಿ ಡಿಮಾಂಡ್ ಇರುತ್ತೆ ಅಂತ. ಇದು ಎಲ್ಲೂ ಬರೆದಿಲ್ಲವಂತ ಯಾವುದು ಪೇಪರ್ ಮೇಲೆ ಇಲ್ಲದ ಕಾನೂನು ಅಷ್ಟೇ. ಸೊ ಎಲ್ಲ ಕಡೆ ಎಲ್ಲರೂ ಫಾಲೋ ಮಾಡ್ತಾರೆ. ನಿಮ್ಗೂ ಅಡ್ಮಿಷನ್ ಆಗೋ ಟೈಮಲ್ಲಿ ತಲೆ ಕೆಡುತ್ತೆ, ಬಟ್ ಆಮೇಲೆ ಕಾಮನ್ ಆಗುತ್ತೆ. ಸೊ ಈಗ 1 ಲಕ್ಷ ಫೀಸ್ ಅಲ್ವಾ, ಸೊ 1.5 ಲಕ್ಷ ಅಂದ್ಕೊಳ್ಳಿ ಅಷ್ಟೇ. ಇದು ಎವ್ರಿ ಇಯರ್ ಕಟ್ಟಬೇಕಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಈಗ ಬರೋಣ, ಕಾಲೇಜ್ಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದಮೇಲೆ ಹೋಗ್ತೀರಾ, ಸಿಲೆಬಸ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತಾ ಅಂತ. ಇಲ್ಲ, ಖಂಡಿತ ಸಿಲೆಬಸ್ಸು ಸ್ಟಾರ್ಟ್ ಆಗಿರೋದಿಲ್ಲ.
ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದಮೇಲೆ ನೀವು ಹೋಗೋವರೆಗೂ ಯಾವುದು ಕ್ಲಾಸಸ್ಸು ಸಿಲೆಬಸ್ ಸ್ಟಾರ್ಟ್ ಆಗೋದಿಲ್ಲ ಇನ್ ಅಟಾನಮಸ್ ಆಸ್ ವೆಲ್ ಆಸ್ VTU ಅಫಿಲಿಯೇಟೆಡ್ ಕಾಲೇಜಸ್. ಮತ್ತೆ ಏನು ಮಾಡ್ತಿರ್ತಾರೆ ಸರ್, ಬೇಗ ಸ್ಟಾರ್ಟ್ ಮಾಡಿದಾರಲ್ಲ ಕಾಲೇಜು, ಸೆಪ್ಟೆಂಬರ್ 5ಗೆ ಸ್ಟಾರ್ಟ್ ಆಯಿತು, ಸೆಪ್ಟೆಂಬರ್ 10th ಸ್ಟಾರ್ಟ್ ಆಯಿತು, ಸೆಪ್ಟೆಂಬರ್ 20th ಸ್ಟಾರ್ಟ್ ಆಯಿತು. ಏನು ಮಾಡ್ತಿರ್ತಾರೆ? ದೇರ್ ಇಸ್ ಎ ಮ್ಯಾಂಡೇಟ್ರಿ ಸ್ಟೂಡೆಂಟ್ ಇಂಡಕ್ಷನ್ ಪ್ರೋಗ್ರಾಮ್. ಎವ್ರಿ ಇಯರ್ ಸ್ಟೂಡೆಂಟ್ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಇಂಡಕ್ಷನ್ ಅಂದರೆ ನಿಮಗೆ ಖಂಡಿತ ಗೊತ್ತಿರುತ್ತೆ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ ಅಂದರೆ ಗೂಗಲ್ ಮಾಡಿ. ಸೊ ದೇ ವಾಂಟ್, ದ ಯೂನಿವರ್ಸಿಟಿ ವಾಂಟ್ ಯು ಪೀಪಲ್ ಟು ಇಂಡ್ಯೂಸ್ ಇನ್ ಟು ಇಂಜಿನಿಯರಿಂಗ್. ಯಾಕೆ? ಟು ಹೆಲ್ಪ್ ನ್ಯೂ ಸ್ಟೂಡೆಂಟ್ಸ್ ಟು ಫೆಮಿಲಿಯರೈಸ್ ಆ್ಯಂಡ್ ಫೀಲ್ ದ ನ್ಯೂ ಎನ್ವಿರಾನ್ಮೆಂಟ್. ಇಷ್ಟು ದಿನ ಸ್ಕೂಲು 10 ವರ್ಷ, 13 ವರ್ಷ, ಪ್ರಿ-KG, LKG, UKG, 1st to 10th 13 ವರ್ಷ ಅಸೆಂಬ್ಲಿ ನಡೆಯೋ ಟೈಮ್ಗೆ ಹೋಗೋದು, ಪ್ರೇಯರ್ ಮಾಡೋದು, ಸ್ಕೂಲ್ ಬಸ್ ಹತ್ತೋದು, ಸ್ಕೂಲ್ ವ್ಯಾನಿಂದ ಬರೋದು, ಮನೆಗೆ ಟ್ಯೂಷನ್ ಹೋಗೋದು, PUCಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಓದೋದು, ನೀಟ್ ಕೋಚಿಂಗು, JEE ಕೋಚಿಂಗ್, ಇದೆಲ್ಲ ಆಯಿತು. ಈಗ ಪ್ರೊಫೆಷನಲ್ ಡಿಗ್ರಿ ಕೋರ್ಸ್ಗೆ ಬರ್ತಾ ಇದ್ದೀರಾ, ಪ್ರೊಫೆಷನಲ್ ಸ್ಟೂಡೆಂಟ್ಸ್ ಆಗ್ತಾ ಇದ್ದೀರಾ, 18 ವರ್ಷ ಆಗ್ತಾ ಇದೆ, ವಯಸ್ಕರಾಗ್ತಾ ಇದ್ದೀರಾ, ಅಡೋಲೋಸೆಂಟ್ ಏಜಿಂದ ಅಡಲ್ಟ್ಸ್ ಆಗ್ತಾ ಬರ್ತಾ ಇದ್ದೀರಾ. ಸೊ ಯೂನಿವರ್ಸಿಟಿ ಆಗಲಿ, UGC ಆಗಲಿ, AICT ಆಗಲಿ, it wants the students to familiarize the new environment. ಇಂಜಿನಿಯರಿಂಗ್ ಹೇಗಿರುತ್ತೆ ಅನ್ನೋದು ನಿಮಗೆ ಫೆಮಿಲಿಯರೈಸ್ ಆಗಲಿ. ಫ್ರೆಂಡ್ಸ್ ಜೊತೆಯಲ್ಲಿ ಬ್ರೇಕಿಂಗ್ ದ ಐಸ್. ಎಲ್ಲರೂ ಎಲ್ಲ ಕಡೆಯಿಂದ ಬಂದಿರ್ತಾರೆ, ಚಾಮರಾಜನಗರ, ಬೀದರು, ಗುಲ್ಬರ್ಗ, ಆಲ್ ಪಾರ್ಟ್ಸ್ ಆಫ್ ಕರ್ನಾಟಕ, ಅಕ್ಕಪಕ್ಕದ ಸ್ಟೇಟವರು ಎಲ್ಲ ಬಂದಿರ್ತಾರೆ. ಕೆಲವು ಕಾಲೇಜಲ್ಲಿ NRI ಸ್ಟೂಡೆಂಟ್ಸು ಬಂದಿರ್ತಾರೆ. ಹಾಗಾಗಿ ಒಂದಷ್ಟು ದಿನ ನಿಮಗೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಕೊಡ್ತಾರೆ. ಎಷ್ಟು ದಿನ? ಯೂಶಲಿ 2 weeks. 2 weeks ಅನ್ನೋದಕ್ಕಿಂತ ಈ ಡಾಕ್ಯುಮೆಂಟಲ್ಲಿ 105 hours ಅಂತಿದೆ, 105 ಗಂಟೆಗಳು. ಇಲ್ಲಿ ನೀಟಾಗಿ ಬ್ಲೆಂಡೆಡ್ ಮೋಡ್ ಅಂತ ಹೇಳಿದ್ದಾರೆ. ಬ್ಲೆಂಡೆಡ್ ಅಂದರೆ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಎರಡೂ ಇರುತ್ತೆ. ಸೊ ಇಂಡಕ್ಷನ್ ಪ್ರೋಗ್ರಾಮ್ 2 ವಾರ ಎಲ್ಲ ಕಾಲೇಜಲ್ಲಿ ಮ್ಯಾಂಡೇಟರಿ. ಹಾಗಾಗಿ ನಿಮ್ಗೆ ಯಾವುದೂ ಸಿಲೆಬಸ್ಸು ಸ್ಟಾರ್ಟ್ ಆಗೋದಿಲ್ಲ. ಫಿಸಿಕ್ಸಲ್ಲಿ ಒಂದು ಚಾಪ್ಟರ್ ಆಗೋಯ್ತು, ಕೆಮಿಸ್ಟ್ರಿಯಲ್ಲಿ ಒಂದು ಚಾಪ್ಟರ್ ಆಗೋಯ್ತು, ಎಲೆಕ್ಟ್ರಾನಿಕ್ಸಲ್ಲಿ ಒಂದು ಚಾಪ್ಟರ್ ಆಗೋಯ್ತು, ಕಂಪ್ಯೂಟರ್ ಸೈನ್ಸಲ್ಲಿ ಒಂದು ಚಾಪ್ಟರ್ ಆಯಿತು ಅಂತ ಏನೂ ಕೊರಗೋ ಅಗತ್ಯ ಇಲ್ಲ. ಐ ಥಿಂಕ್ ಐ ಹ್ಯಾವ್ ಕ್ಲಿಯರ್ಡ್ ಯುವರ್ ಡೌಟ್. ಯಾಕೆ ಇದು ಮ್ಯಾಂಡೇಟ್ರಿ ಮಾಡಿದ್ದಾರೆ ಅಂದರೆ AICT ಮ್ಯಾಂಡೇಟ್ರಿ ಮಾಡಿದ್ದಾರೆ. ಆಮೇಲೆ ಈ ಇಂಡಕ್ಷನ್ ಪ್ರೋಗ್ರಾಮಲ್ಲಿ ನಿಮಗೆ VTU ರೆಗ್ಯುಲೇಷನ್ಸ್ ಬಗ್ಗೆ ಹೇಳ್ತಾರೆ. ಯಾಕೆಂದರೆ ನಿಮಗೆ ಯೂನಿವರ್ಸಿಟಿ ಬಗ್ಗೆ ಗೊತ್ತಿಲ್ಲ. ಮಿನಿಮಮ್ ಅಟೆಂಡೆನ್ಸ್ ಎಷ್ಟಿರಬೇಕು, ಮಿನಿಮಮ್ ಮಾರ್ಕ್ಸ್ ಎಷ್ಟಿರಬೇಕು, ಕಂಟಿನ್ಯೂಸ್ ಇಂಟರ್ನಲ್ ಎವ್ಯಾಲ್ಯೂಯೇಷನ್ ಅಂದರೆ ಏನು, ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಅಂದರೆ ಏನು, ಎಷ್ಟು ಇಂಟರ್ನಲ್ಸ್ ಮಾಡ್ತಾರೆ, ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು. ಸೊ ಈ ಥರ ಡೀಟೇಲ್ ಆಗಿ ವಾಟ್ ಈಸ್ ಇಂಟರ್ನ್ಶಿಪ್, ವಾಟ್ ಈಸ್ ಮಿನಿ ಪ್ರಾಜೆಕ್ಟ್, ವಾಟ್ ಈಸ್ ಮೇಜರ್ ಪ್ರಾಜೆಕ್ಟ್, ವಾಟ್ ಈಸ್ ಸಮ್ ಅದರ್ ಥಿಂಗ್, ಏನೇನೇನೇನಿದೆಯೋ ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ ಕಾಲೇಜವರಾದರೆ ನೆಕ್ಸ್ಟು ಈ ಹಾನರ್ಸ್ ಪ್ರೋಗ್ರಾಮ್ ಅಂದರೆ ಏನು, ಮೈನರ್ ಡಿಗ್ರಿ ಅಂದರೆ ಏನು. ಈಗ ಮೆಕ್ಯಾನಿಕಲ್ ತೊಗೊಂಡಿರ್ತೀರಾ, ನಿಮಗೆ ಮೈನರ್ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ ಬೇಕು, ನೀವು ಮಾಡ್ಬೋದು. ಹಾನರ್ಸ್ ಡಿಗ್ರಿ 20 credits ಎಕ್ಸ್ಟ್ರಾ ಮಾಡಿದ್ರೆ BA ಹಾನರ್ಸ್ ಕೊಡ್ತಾರೆ. ಕ್ರೆಡಿಟ್ ಅಂದರೆ ಏನು, CGPA ಅಂದರೆ ಏನು, SGPA ಅಂದರೆ ಏನು. ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಿಮಗೆ ಇಂಡಕ್ಷನ್ ಪ್ರೋಗ್ರಾಮಲ್ಲಿ ಹೇಳ್ತಾರೆ. ಸೊ ಇದೆಲ್ಲ ಗೊತ್ತಿಲ್ಲ ಅಂದರೆ ಕಷ್ಟ ಆಗುತ್ತೆ. ಹಾಗಾಗಿ ಆಲ್ ಡೀಟೇಲ್ಸ್ ಏನೇನು ಕೊಡ್ಬೋದು ಅಂದರೆ ಫೆಮಿಲಿಯರೈಸೇಷನ್ ಆಫ್ ಡಿಪಾರ್ಟ್ಮೆಂಟ್ ಆರ್ ಬ್ರಾಂಚ್ ಆ್ಯಂಡ್ ಇನ್ನೋವೇಷನ್. ನಿಮ್ಮ ಕಾಲೇಜ್ ಬಗ್ಗೆ, ನಿಮ್ಮ ಡಿಪಾರ್ಟ್ಮೆಂಟ್ ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಾನಿಕ್ಸ್, ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್, ಕಂಪ್ಯೂಟರ್ ಸೈನ್ಸು ಆ ಬ್ರಾಂಚಸ್ ಬಗ್ಗೆ ಒಂದು ಡಿಪಾರ್ಟ್ಮೆಂಟ್ ಟೂರ್ ಅಂತ ಮಾಡ್ತಾರೆ, ಕಾಲೇಜ್ ಟೂರ್ ಅಂತ ಮಾಡ್ತಾರೆ. ಸೊ ಯು ವಿಲ್ ಬಿ ಎಕ್ಸ್ಪೋಸ್ ಟು ದ ಡಿಪಾರ್ಟ್ಮೆಂಟ್ ಲ್ಯಾಬೊರೇಟರೀಸ್. ಮುಂದೆ ನೀವು 4 ವರ್ಷ ಯಾವ ಲ್ಯಾಬಲ್ಲಿ ಇರ್ತೀರಾ, ಯಾವ ವರ್ಕ್ಶಾಪ್ ಹೋಗ್ತೀರಾ, ಅಲ್ಲಿ ಏನೇನು ಫೆಸಿಲಿಟಿ ಇದೆ, ಯಾವ ಡಿಫ್ರೆಂಟ್ ಮೆಥಡಲ್ಲಿ ಅಲ್ಲಿ ನಿಮಗೆ ಕಲಿಸ್ತಾರೆ. PPT ಹಾಕಿ ಕಳಿಸ್ತಾರಾ, ಇಲ್ಲ iPadಲ್ಲಿ ಹಾಕ್ತಾರಾ, ಇಲ್ಲ ಬೇರೆ ನೋಟ್ಸ್ ಕೊಡ್ತಾರಾ, ಸಾಫ್ಟ್ ಕಾಪಿ ಕೊಡ್ತಾರಾ, PDF ಕೊಡ್ತಾರಾ, ಲೈಬ್ರರಿ ಹೇಗಿದೆ, ಸ್ಪೋರ್ಟ್ಸ್ ಫೆಸಿಲಿಟಿ ಹೇಗಿದೆ, ಜಿಮ್ ಇದೆಯಾ ಇಲ್ವಾ. ಸೊ ಎಲ್ಲನೂ ನಿಮಗೆ ಈ 105 ಅವರ್ಸಲ್ಲಿ ತಿಳಿಸ್ಕೊಡ್ತಾರೆ. ಫಿಸಿಕಲ್ ಆ್ಯಕ್ಟಿವಿಟಿ ಸಹ ಇರುತ್ತೆ ಮಧ್ಯಾಹ್ನದ ಮೇಲೆ. ಬೆಳಿಗ್ಗೆ ಥಿಯರಿ ಪ್ರೋಗ್ರಾಮ್ ಥರ ಇಂಡಕ್ಷನ್ ಪ್ರೋಗ್ರಾಮ್ ಇರುತ್ತೆ. ಮಧ್ಯಾಹ್ನ ನಿಮಗೆ ಊಟ ಆದಮೇಲೆ ಸ್ವಲ್ಪ ನಿದ್ದೆ ಬರುತ್ತೆ. ಯಾಕೆ ನಿದ್ದೆ ಬರುತ್ತೆ? ಹೊಟ್ಟೆಯಲ್ಲಿ ಊಟ ಹೋಗುತ್ತೆ, ಮೊಸರನ್ನ, ಬಿಸಿಬೇಳೆಬಾತು, ಅನ್ನ, ಸಾರು ಎಲ್ಲ ವೆಯ್ಟ್ ಜಾಸ್ತಿ ಆಗುತ್ತೆ. ಐಲಿಡ್ಸು ಕ್ಲೋಸ್ ಆಗ್ತಾ ಬರುತ್ತೆ. ಯಾಕೆಂದರೆ ಹೊಟ್ಟೆಯಲ್ಲಿ ಭಾರ ಜಾಸ್ತಿ ಆದಾಗ ಕಣ್ಣಿನ ರೆಪ್ಪೆ ಮುಚ್ಚುತ್ತಾ ಹೋಗುತ್ತೆ, ಭಾರ ಜಾಸ್ತಿ ಆಯ್ತಲ್ವಾ ಹಾಗೆ. ಸೊ ಹಾಗಾಗಿ ಮಧ್ಯಾಹ್ನದ ಮೇಲೆ ನಿಮಗೆ ಯೋಗ, ಎಕ್ಸರ್ಸೈಸು, ಗೇಮ್ಸು, ಸ್ಪೋರ್ಟ್ಸು, ಗಾರ್ಡನಿಂಗು, ಈ ಥರ ಡಿಫ್ರೆಂಟ್ ಪ್ರೋಗ್ರಾಮ್ಗೆ ಎಲ್ಲಾದರೂ ಆರ್ಗ್ಯಾನಿಕ್ ಫಾರ್ಮ್ ಇದ್ದರೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಯಾವುದಾದ್ರೂ ಅನಾಥಾಶ್ರಮ, ವೃದ್ಧಾಶ್ರಮ ಇದ್ದರೆ ಅಲ್ಲಿಗೂ ಕರ್ಕೊಂಡು ಹೋಗ್ತಾರೆ. ಯಾಕೆ ಅಂದರೆ ನೀವು ಬರೀ ಇಂಜಿನಿಯರ್ ಆಗೋದಲ್ಲ,
ನೀವು ಮೊದಲು ಮಾನವರಾಗಬೇಕು. ಸೋಷಿಯಲ್ ಕನೆಕ್ಟ್ ಅಂಡ್ ರೆಸ್ಪಾನ್ಸಿಬಿಲಿಟಿ, ಸಾಮಾಜಿಕ ಜವಾಬ್ದಾರಿಯ ಅರಿವು ಮೂಡಿಸಬೇಕು. ನೀವೇನಾದರೂ ವಿ ಟಿ ಯು ಅಲ್ಲಿ ಏನಾದರೂ ನೀವು ಅಡ್ಮಿಷನ್ ತಗೋತಾ ಇದ್ರೆ, ಈ ವಿ ಟಿ ಯು ಲೋಗೋ ಇಲ್ಲಿ ಕ್ಲಿಯರಾಗಿ ಕಾಣ್ತಿಲ್ಲ, ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿ ವಿ ಟಿ ಯು ಲೋಗೋ, ಅದ್ರಲ್ಲಿ ನೋಡಿ ಅಲ್ಲಿರೋದು ನೀವು ಗ್ರ್ಯಾಜುಯೇಟ್ ಆಗಿ, ಇಂಜಿನಿಯರ್ ಆಗಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಪ್ಲೇಸ್ಮೆಂಟಲ್ಲಿ ಜಾಸ್ತಿ ಪ್ಯಾಕೇಜ್ ತಗೋಂತಿಲ್ಲ, ಮೊದಲು ಮಾನವನಾಗುವಂತಿದೆ. ಫಸ್ಟ್ ನಾವು ಮನುಷ್ಯರಾಗಬೇಕು, ಆಮೇಲೆ ನೀವು ಡಾಕ್ಟ್ರು, ಇಂಜಿನಿಯರು, ಫಾರ್ಮಸಿಸ್ಟು ಇನ್ನೊಂದು ಆಗಬೇಕಾಗತ್ತೆ. ಸೊ ಫಸ್ಟ್ ಮನುಷ್ಯರಾಗ್ಬಿಟ್ರೆ ಎಲ್ರೂ ಸಮಾಜ ಉದ್ಧಾರ ಆಗುತ್ತೆ. ಹಾಗಾಗಿ ಈ ಥರದ ಆ್ಯಕ್ಟಿವಿಟೀಸ್ ಇರುತ್ತೆ. ಕ್ರಿಯೇಟಿವ್ ಆರ್ಟ್ಸ್, ಸ್ಕಿಲ್ ರಿಲೇಟೆಡ್, ವಿಜುವಲ್ ಆರ್ಟ್ಸ್, ಪರ್ಫಾರ್ಮಿಂಗ್ ಆರ್ಟ್ಸ್ ಲೈಕ್ ಪೇಂಟಿಂಗ್, ಸ್ಕಲ್ಪ್ಚರ್, ಪಾಟ್ರಿ, ಮ್ಯೂಸಿಕ್, ಡಾನ್ಸ್ ಎಟ್ಸೆಟ್ರಾ. ನಿಮ್ಮಲ್ಲಿ ಏನೇನೋ ಟ್ಯಾಲೆಂಟ್ ಇರುತ್ತೆ. ನೀವು ಒಳ್ಳೆ ಸಿಂಗರ್ ಆಗಿರ್ಬೋದು, ಒಳ್ಳೆ ಡ್ಯಾನ್ಸರ್ ಆಗಿರ್ಬೋದು, ಒಳ್ಳೆ ಆರ್ಟಿಸ್ಟ್ ಆಗಿರ್ಬೋದು. ಸೊ ನಿಮ್ಮ ಟ್ಯಾಲೆಂಟನ್ನು ಹೊರಗಡೆ ತೆಗೆಯೋದಕ್ಕೆ ನಿಮಗೊಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಡ್ತಾರೆ. would assist creative expression, develop a sense of aesthetics and enhance creativity which would hopefully flow into engineering design later. ಯಾಕೆಂದರೆ ಎಜುಕೇಷನ್ ಅಂದರೆ ಒಂದು ಓವರ್ ಆಲ್ ಡೆವಲಪ್ಮೆಂಟ್ ಇರಬೇಕು. ಬರೀ ಓದೋದೇ ಅಲ್ಲ, ಸ್ಪೋರ್ಟ್ಸು, ಕಲ್ಚರಲ್ಲು, ಬೇರೆ ಎಲ್ಲ ಆ್ಯಕ್ಟಿವಿಟೀಸ್, ಆಂಟ್ರಪ್ರಿನರ್ಶಿಪ್ಪು, ಹೈಯರ್ ಸ್ಟಡೀಸ್ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೇಕಾಗತ್ತೆ. ಒಂದು ಓವರ್ ಆಲ್ ಡೆವಲಪ್ಮೆಂಟ್. ಹೊರಗಡೆ 4 ವರ್ಷ ಆದಮೇಲೆ ಹೋದ್ಮೇಲೆ ಒಬ್ಬ ಪರಿಪೂರ್ಣ ವ್ಯಕ್ತಿ ಆಗಬೇಕು ನೀವು. ಬರೀ 4 ವರ್ಷ ಡಿಗ್ರಿ, ಬರೀ ಪಕ್ಕ ಬಿ ಅಂತ ಹಾಕೊಳ್ಳೋದಲ್ಲ. ನೆಕ್ಸ್ಟ್, ಯೂನಿವರ್ಸಲ್ ಹ್ಯೂಮನ್ ವ್ಯಾಲ್ಯೂಸ್. ಸೊ ಇದು ನಿಮಗೊಂದು ಸಬ್ಜೆಕ್ಟೇ ಇದೆ. ಇಂಜಿನಿಯರಿಂಗಲ್ಲಿ ಸಬ್ಜೆಕ್ಟ್ ಅನ್ನಲ್ಲ, ಕೋರ್ಸ್ ಅಂತಾರೆ. ಕೋರ್ಸ್ ಅಂದರೆ ಅಲ್ಲಿ ಸಬ್ಜೆಕ್ಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ. NBA ಅಂದರೆ ಏನು, ನ್ಯಾಕ್ ಅಂದರೆ ಏನು, ಅಕ್ರೆಡಿಟೇಷನ್ ಅಂದರೆ ಏನು, ಇದೆಲ್ಲ ಹೇಳ್ಕೊಡ್ತಾರೆ. ಸೊ ಯೂನಿವರ್ಸಲ್ ಹ್ಯೂಮನ್ ವ್ಯಾಲ್ಯೂಸಲ್ಲಿ ಹೆಲ್ಪ್ ಸ್ಟೂಡೆಂಟ್ಸ್ ಟು ಸ್ಟ್ಯಾಂಡ್ ಅಪ್ ಟು ಪಿಯರ್ ಪ್ರೆಷರ್, ಟೇಕ್ ಡಿಸಿಷನ್ಸ್ ವಿತ್ ಕರೇಜ್, be aware of relationships with colleagues and supporting staff in the hostel department, be sensitive to others. Universal human values. Hostel ಅಲ್ಲಿ ರೂಮ್ಮೇಟ್ಸ್ ಜೊತೆಲಿ ಹೆಂಗೆ ಬಿಹೇವ್ ಮಾಡಬೇಕು, ಕಾಲೇಜಲ್ಲಿ ಸ್ಟಾಫು, ನಾನ್ ಟೀಚಿಂಗ್ ಸ್ಟಾಫ್ ಹತ್ರ ಹೇಗಿರಬೇಕು ಅನ್ನೋದೆಲ್ಲ ಹೇಳ್ಕೊಡ್ತಾರೆ. ಪ್ರೊಫಿಷಿಯನ್ಸಿ ಮಾಡ್ಯೂಲ್ಸ್ ವುಡ್ ಹೆಲ್ಪ್ ಸ್ಟೂಡೆಂಟ್ಸ್ ಟು ಓವರ್ಕಮ್ ಲ್ಯಾಕುನಾಸ್ ಇನ್ ಇಂಗ್ಲೀಷ್ ಸ್ಕಿಲ್ಸ್. ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತೀರಾ, ಕನ್ನಡ ಮೀಡಿಯಮಿಂದ ಬಂದಿರ್ತೀರಾ, ಕಾನ್ಫಿಡೆನ್ಸ್ ಇರುತ್ತೆ, ಸ್ಕಿಲ್ಸ್ ಇರುತ್ತೆ, ಬಟ್ ಕಮ್ಯುನಿಕೇಷನ್ ಕಡಿಮೆ ಇರುತ್ತೆ. ಒಂದು ಭಾಷೆಯ ಜ್ಞಾನ ಕಡಿಮೆ ಇರುತ್ತೆ. ಇಂಗ್ಲೀಷ್ ಬಂದ ತಕ್ಷಣ ಅವನೇನು ಬುದ್ಧಿವಂತ ಅಲ್ಲ, ಅದೊಂದು ಭಾಷೆ ಅಷ್ಟೇ, ಒಂದು ಸಂವಹನಕ್ಕೆ ಇರುವಂಥ ಭಾಷೆ. ನೀವು ಕನ್ನಡ ಬಂದರೂ ಆಯಿತು, ಜರ್ಮನ್ ಬಂದರೆ ಆಯಿತು, ಇಂಗ್ಲೀಷ್ ಅದೊಂದು ಲ್ಯಾಂಗ್ವೇಜ್ ಅಷ್ಟೇ. ಯಾರೋ ಇಂಗ್ಲೀಷಲ್ಲಿ ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಅವ್ರಿಗೆ ಬುದ್ಧಿವಂತರಲ್ಲ. ಸೊ ಇಲ್ಲಿ ಮೀಡಿಯಮ್ ಆಫ್ ಟೀಚಿಂಗ್ ಈಸ್ ಇಂಗ್ಲೀಷ್. ಹಾಗಾಗಿ ಏನಾದರೂ ಲ್ಯಾಕುನ ಇದ್ದರೆ ಅದು ಓವರ್ಕಮ್ ಮಾಡೋದು ಹೇಳ್ಕೊಡ್ತಾರೆ. ಕಂಪ್ಯೂಟರ್ ಫೆಮಿಲಿಯಾರಿಟಿ, ಕಂಪ್ಯೂಟರ್ ಬಗ್ಗೆ ಫೆಮಿಲಿಯಾರಿಟಿ ಕ್ರಿಯೇಟ್ ಮಾಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಲೆಕ್ಚರ್ಸ್ ಬೈ ಎಮಿನೆಂಟ್ ಪೀಪಲ್. ತುಂಬ ಎಮಿನೆಂಟ್ ಸ್ಕಾಲರ್ಸ್ನ, ಎಮಿನೆಂಟ್ ಸ್ಪೀಕರ್ಸ್ನ ಕರ್ಕೊಂಬರ್ತಾರೆ, ಮೋಟಿವೇಶನಲ್ ಸ್ಪೀಕರ್ಸ್ನ ಕರ್ಕೊಂಬಂದು ನಿಮ್ಮನ್ನು ಅಡ್ರೆಸ್ ಮಾಡ್ತಾರೆ. ನೆಕ್ಸ್ಟ್, ಅಕಾಡೆಮಿಕ್ ಆ್ಯಂಡ್ ನಾನ್ ಅಕಾಡೆಮಿಕ್ ಮ್ಯಾಟರ್ಸ್ ಹೇಳಿದ್ನಲ್ಲ. ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂದರೆ ಏನು, CBCS ಅಂದರೆ ಏನು, ಔಟ್ಕಮ್ ಬೇಸ್ಡ್ ಎಜುಕೇಷನ್ ಅಂದರೆ ಏನು. ಇಷ್ಟು ದಿನ ನೀವು ಬರೀ ಎಜುಕೇಷನ್, CBSE ಅಂತೆ, ಸ್ಟೇಟ್ ಬೋರ್ಡ್ ಅದೇನೋ, ಇನ್ನು ಮೇಲೆ ನೀವು ಮಾಡಬೇಕಾದ್ರು ಔಟ್ಕಮ್ ಬೇಸ್ಡ್ ಎಜುಕೇಷನ್. ಅಂದರೆ ನಿಮ್ಮ ಎಜುಕೇಷನ್ನ ಒಂದು ಔಟ್ಕಮ್ ಬರಬೇಕು. 4 ವರ್ಷ ಆದಮೇಲೆ ನೀವೇನಾಗಬೇಕು ಅಂತ ಈಗ ಡಿಸೈಡ್ ಮಾಡಬೇಕು. ಸೊ ಒಂದು ಏನೇ ಕೆಲಸ ಮಾಡಲಿ ಒಂದು ಔಟ್ಕಮ್ ಇರಬೇಕು. ಎಕ್ಸಾಮ್ ಬರೆದ್ರೆ ರಿಸಲ್ಟ್ ಬರುತ್ತೆ, CET ಬರೆದ್ರಿ ಇಂಜಿನಿಯರಿಂಗ್ ಸೀಟ್ ಸಿಗುತ್ತೆ, ನೀಟ್ ಬರೆದ್ರಿ ಡೆಂಟಲ್ಲು ಮೆಡಿಕಲ್ಲು ಸೀಟ್ ಬರುತ್ತೆ. ಹಾಗೆ ನೀವು ಇಂಜಿನಿಯರಿಂಗ್ ಬಂದಾಗ ವಾಟ್ ಶುಡ್ ಬಿ ದ ಔಟ್ಕಮ್. ಸೊ ಈಗ ನಿಮಗಿರೋದು ಔಟ್ಕಮ್ ಬೇಸ್ಡ್ ಎಜುಕೇಷನ್, ಸ್ಟೂಡೆಂಟ್ ಸೆಂಟ್ರಿಕ್ ಎಜುಕೇಷನ್. ನೀವು ಇಷ್ಟಪಟ್ಟಂಥ ಸಬ್ಜೆಕ್ಟ್ ತಗೋಬೋದು. ನೀವು ಯೋಗ ಅಂದರೆ ಯೋಗ ಸಬ್ಜೆಕ್ಟ್ ತಗೋಬೋದು, ಸ್ಪೋರ್ಟ್ಸ್ ಅಂದರೆ ಸ್ಪೋರ್ಟ್ಸ್ ಸಬ್ಜೆಕ್ಟ್ ತಗೋಬೋದು, NSS ಬೇಕಾ NSS ತಗೋಬೋದು. ಈ ಥರ ಮೊದಲೆಲ್ಲ ಇದ್ದಿದ್ದು ಟೀಚರ್ ಸೆಂಟ್ರಿಕ್, ಟೀಚರ್ ಹೇಳಿದ್ದು ನೀವು ಕಲಿತಿದ್ರಿ. ಈಗಿರೋದು ಸ್ಟೂಡೆಂಟ್ ಸೆಂಟ್ರಿಕ್. ನೀವೇ ಎಲೆಕ್ಟಿವ್ಸ್ನ ಎಲೆಕ್ಟ್ ಮಾಡ್ಕೋಬೋದು. ನನಗೆ ಈ ಸಬ್ಜೆಕ್ಟ್ ಬೇಕು, ಆ ಸಬ್ಜೆಕ್ಟ್ ಬೇಕು. ಬೇರೆ ಬ್ರಾಂಚ್ ಸಬ್ಜೆಕ್ಟ್ ಸಹ ತಗೋಬೇಕು ನೀವು. ಇಟ್ ಈಸ್ ಕಾಲ್ಡ್ ಎಸ್ ಓಪನ್ ಎಲೆಕ್ಟಿವ್. ಫಾರ್ ಎಕ್ಸಾಂಪಲ್, ನೀವು ಕಂಪ್ಯೂಟರ್ ಸೈನ್ಸ್ ಅಂದರೆ ಕಂಪ್ಯೂಟರ್ ಸೈನ್ಸ್ ಅಲ್ಲ, ಬೇರೆ ಒಂದು ಸಬ್ಜೆಕ್ಟ್ ತಗೋಬೇಕಾಗತ್ತೆ. ಅಕೌಂಟೆನ್ಸಿ ಅದರ ತಗೊಳ್ಳಿ, ಸಿವಿಲ್ ಸಬ್ಜೆಕ್ಟ್ ತಗೊಳ್ಳಿ, ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ ತಗೊಳ್ಳಿ, ಎಲೆಕ್ಟ್ರಾನಿಕ್ ಸಬ್ಜೆಕ್ಟ್ ತಗೊಳ್ಳಿ, ಯಾವುದೋ ಒಂದು ಬೇರೆ ಸಬ್ಜೆಕ್ಟು ಸಹ ಓದಬೇಕು. ನೀವು ಅಂದ್ಕೊಂಡಿರೋದು ಕಂಪ್ಯೂಟರ್ ಸೈನ್ಸ್ ಅಂದರೆ ಬರೀ ಕಂಪ್ಯೂಟರ್ ಸೈನ್ಸ್ ಓದ್ತೀವಿ, ಬರೀ ಸಾಫ್ಟ್ವೇರ್ಗೆ ಹೋಗ್ತೀವಿ, ಸಿವಿಲ್ ಅಂದರೆ ಬರೀ ಸಿವಿಲ್ ಓದ್ತಾರೆ, ಇನ್ನೇನು ಓದಲ್ಲ ಅಂತ. ಹಾಗಲ್ಲ, ಓವರ್ ಆಲ್ ಡೆವಲಪ್ಮೆಂಟ್ ಇರುತ್ತೆ, ಎಲ್ಲ ಆಗುತ್ತೆ. ನವ್ ಎ ಡೇಸ್ ದ ಎಜುಕೇಷನ್ ಈಸ್ ಇಂಟರ್ ಡಿಸಿಪ್ಲಿನರಿ. ಪ್ರಾಜೆಕ್ಟ್ ಮಾಡಿದ್ರು ಅಷ್ಟೇ, ಇಟ್ ಶುಡ್ ಬಿ ಇಂಟರ್ ಡಿಸಿಪ್ಲಿನರಿ. ಮೆಕ್ಯಾನಿಕಲ್ ಇರಬೇಕು, ಸಿವಿಲ್ ಇರಬೇಕು, ಎಲೆಕ್ಟ್ರಿಕಲ್ ಇರಬೇಕು, ಎಲೆಕ್ಟ್ರಾನಿಕ್ಸ್ ಇರಬೇಕು. ಅದನ್ನೆಲ್ಲ ಪ್ರೋಗ್ರಾಮ್ ಮಾಡೋಕ್ಕೆ ನಿಮಗೆ ಸಾಫ್ಟ್ವೇರು ಗೊತ್ತಿರಬೇಕು. ದೆನ್ ಓನ್ಲಿ ಯು ವಿಲ್ ಬಿಕಮ್ ಎನ್ ಇಂಜಿನಿಯರ್. ಸೆಮಿಸ್ಟರ್ ಸಿಸ್ಟಮ್ ಅಂದರೆ ಏನು, ಅದರ ಫೀಚರ್ಸ್ ಏನು, ಟೀಚಿಂಗ್ ಲರ್ನಿಂಗ್ ಮೆಥಡ್ಸ್ ಏನಿದೆ, ಓಪನ್ ಎಲೆಕ್ಟಿವ್ ಅಂದರೆ ಏನು. ನಿಮ್ಗೆ ಹೇಳಿದ್ನಲ್ಲ, ಓಪನ್ ಎಲೆಕ್ಟಿವ್ ಅಂದರೆ ಬೇರೆ ಬ್ರಾಂಚ್ ಸಬ್ಜೆಕ್ಟ್ ಓದಬೇಕಾಗುತ್ತೆ. ಕೋರ್ಸ್ ಆಬ್ಜೆಕ್ಟಿವ್ ಅಂದರೆ ಕೋರ್ಸ್ ಅಂದರೆ ಇಲ್ಲಿ ಸಬ್ಜೆಕ್ಟ್ ಅಂತ ನಿಮ್ಗೆ ಹೇಳಿದ್ದಾಗಲೇ ಯಾಕೆ ಓದಬೇಕು ಆ ಸಬ್ಜೆಕ್ಟು. ಕೋರ್ಸ್ ಔಟ್ಕಮ್, ಆ ಸಬ್ಜೆಕ್ಟ್ ಓದಿದ್ದಾದಮೇಲೆ ಔಟ್ಕಮ್ ಏನು, ಏನು ಕಲಿತೀರಾ ನೀವು. ಪ್ರೋಗ್ರಾಮ್ ಆಬ್ಜೆಕ್ಟಿವ್ಸ್, ಇಲ್ಲಿ ಪ್ರೋಗ್ರಾಮ್ ಅಂದರೆ ನಿಮ್ಮ ಇಂಜಿನಿಯರಿಂಗ್.
ನಿಮ್ಮ ಪ್ರೋಗ್ರಾಮ್ ಅಂದರೆ ನಿಮ್ಮ ಅಂಡರ್ ಗ್ರಾಜ್ಯುಯೇಟ್ ಡಿಗ್ರಿ. ಅದರ ಆಬ್ಜೆಕ್ಟಿವ್ ಏನು, ಅದರ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಏನು, ನೆಕ್ಸ್ಟ್ ಕ್ರೆಡಿಟ್ ಅಂದರೆ ಏನು, ಒಂದು ಸಬ್ಜೆಕ್ಟ್ಗೆ 3 ಕ್ರೆಡಿಟ್ಸ್, 1 ಕ್ರೆಡಿಟ್, 4 ಕ್ರೆಡಿಟ್ಸ್ ಅಂತಿರುತ್ತೆ, ಒಂದು ಸೆಮಿಸ್ಟರ್ಗೆ 20 ಕ್ರೆಡಿಟ್ ಅಂತಿರುತ್ತೆ. ಫುಲ್ ಇಂಜಿನಿಯರಿಂಗ್ಗೆ 160 ಕ್ರೆಡಿಟ್ ಕ್ಲಿಯರ್ ಮಾಡಬೇಕು ನೀವು. SGPA ಅಂದ್ರೆ ಏನು, CGPA ಅಂದರೆ ಏನು, ನಿಮಗೆ ರ್ಯಾಂಕ್ ಯಾವಾಗ ಕೊಡ್ತಾರೆ, ಗ್ರೇಡ್ಸ್ ಅಂದ್ರೆ ಏನು, A+, B+, ಅಂದ್ರೆ ಏನು, ಇದೆಲ್ಲ ಹೇಳ್ತಾರೆ. ಅಟೆಂಡೆನ್ಸ್ ರಿಕ್ವೈರ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮಲ್ಲಿ ಈಗ ಕೇಳಿಸ್ಕೊತಾ ಇರೋದ್ರಲ್ಲಿ 50% ಜನಕ್ಕೆ ಅಟೆಂಡೆನ್ಸ್ ಶಾರ್ಟೇಜ್ ಇಲ್ಲ ಅಂದರೆ ಕೇಳಿ. ಯಾಕೆಂದರೆ ನಿಮ್ಮ ಪೇರೆಂಟ್ಸು 12th ಹೋಗು ಕ್ಲಾಸ್ಗೆ ಹೋಗು, ಇವತ್ತೇನು ಪಾಠ ಮಾಡಿದ್ರು, ಏನು ಟೆಸ್ಟಲ್ಲಿ ಎಷ್ಟು ಮಾರ್ಕ್ಸ್ ಬಂತು ಅಂತ ಕೇಳ್ತಾರೆ. ಇಂಜಿನಿಯರಿಂಗ್ ಸೇರಿಸಾದ್ಮೇಲೆ ಬಿಟ್ಟೇ ಬಿಡ್ತಾರೆ, ಕೇಳೋದೇ ಇಲ್ಲ. ಕ್ಲಾಸ್ಗೆ ಹೋದ್ರಾ ಇಲ್ವಾ, ಟೆಸ್ಟಲ್ಲಿ ಏನಾಯಿತು, ಎಕ್ಸಾಮ್ ರಿಸಲ್ಟ್ ಏನಾಯಿತು, ಏನೂ ಕೇಳಲ್ಲ. ನೀವು ಅದನ್ನು ಮಿಸ್ಯೂಸ್ ಮಾಡಿಕೊಂಡು ನಾನು ಹೇಳ್ತಾ ಇರೋದು ಎಲ್ಲರಿಗೂ ಅಲ್ಲ, ಕೆಲವರಿಗೆ ಅಟೆಂಡೆನ್ಸ್ ಶಾರ್ಟೇಜ್ ಆಗುತ್ತೆ. 85% ಅಟೆಂಡೆನ್ಸ್ VTUಲ್ಲಿ ಇರಬೇಕು. ಇನ್ನು 15% ನಿಮಗೆ ಹುಷಾರಿರಲ್ಲ, ಇನ್ನೇನೋ ಪರವಾಗಿಲ್ಲ. ಆಗಲೇ ಹೇಳಿದೆ ಕಂಟಿನ್ಯೂಸ್ ಇಂಟರ್ನಲ್ ಎವ್ಯಾಲ್ಯೂಯೇಷನ್, CIE ಅಂದರೆ ಟೆಸ್ಟ್ ಅಂತ ಅಷ್ಟೇ. ಕ್ವಿಜ್ ಇರುತ್ತೆ, ಅಸೈನ್ಮೆಂಟ್ ಇರುತ್ತೆ, ಗ್ರೂಪ್ ಡಿಸ್ಕಷನ್ ಇರುತ್ತೆ, ಸೆಮಿನಾರ್ಸ್ ಇರುತ್ತೆ. ಸಿವಿಲ್ ಇಂಜಿನಿಯರ್ ಅಂದರೆ ಸರ್ವೆ ಪ್ರಾಜೆಕ್ಟ್ಸ್ ಇರುತ್ತೆ. ಸೆಮಿಸ್ಟರ್ ಎಂಡ್ ಎಕ್ಸಾಮ್ ಅಂದರೆ ನೀವು ಆನ್ಯುವಲ್ ಎಕ್ಸಾಮ್ ಏನೋ ಅಂತಿರಲ್ವ, ಕೊನೆಯಲ್ಲಿ ಸೆಮಿಸ್ಟರ್ ಎಂಡಿಗೆ ಬರೋ ಎಕ್ಸಾಮ್ನ ಸೆಮಿಸ್ಟರ್ ಎಂಡ್ ಎವ್ಯಾಲ್ಯೂಯೇಷನ್ ಅಂತೀವಿ. ಮಿನಿಮಮ್ ಪಾಸಿಂಗ್ ಎಷ್ಟಿರಬೇಕು, ರ್ಯಾಂಕ್ ಬರಬೇಕಂದ್ರೆ ಏನು, ನೆಕ್ಸ್ಟ್ UGC ಅಂದ್ರೆ ಏನು, AICT ಅಂದ್ರೆ ಏನು, DTE, VTU, NBA, NAC, ವಾಷಿಂಗ್ಟನ್ ಅಕಾರ್ಡ್ ಅಂದ್ರೆ ಏನು. ಸೊ ಇದನ್ನೆಲ್ಲ ಹೇಳ್ಕೊಡ್ತಾರೆ. ಒಬ್ಬ ಇಂಜಿನಿಯರ್ ಆಗಬೇಕು ಅಂದ್ರೆ ಇದೆಲ್ಲ ತಿಳ್ಕೊಂಡಿರಬೇಕು. ಇದೆಲ್ಲ ತಿಳ್ಕೊಂಡಿಲ್ಲ ಅಂದ್ರೆ ನೀವು ಇಂಜಿನಿಯರ್ ಅಲ್ಲ. ಇಂಜಿನಿಯರಿಂಗ್ ಇಸ್ ಅನ್ ಆಟಿಟ್ಯೂಡ್, ಡಿಗ್ರಿ ಅಲ್ಲ ಅದು, ಇಟ್ ಈಸ್ ಅನ್ ಆಟಿಟ್ಯೂಡ್. ಒಬ್ಬ ಡಾಕ್ಟರ್ ನೋಡಿದ್ರೆ ನೀಟಾಗಿ ಗೊತ್ತಾಗುತ್ತೆ, ಕೋಟ್ ಹಾಕೊಂಡಿರ್ತಾರೆ, ಸ್ಟೆಥೋಸ್ಕೋಪ್ ಹಾಕೊಂಡಿರ್ತಾರೆ. ಒಬ್ಬ ಎಲೆಕ್ಟ್ರಿಷಿಯನ್ನು ಒಂದು ಟೆಸ್ಟರ್ ಇಟ್ಕೊಂಡಿರ್ತಾನೆ, ಟೈಲರು ಒಂದು ಟೇಪ್ ಇಟ್ಕೊಂಡಿರ್ತಾನೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ. ನಿಮ್ಮನ್ನು ನೋಡಿದ್ರೆ ನೀವು ಇಂಜಿನಿಯರ್ ಅಂತ ಗೊತ್ತಾಗಬೇಕು, ಆ ಥರ ಇರಬೇಕು ನೀವು. ನಾನ್ ಅಕಾಡೆಮಿಕ್ ಮ್ಯಾಟರ್ಸ್, ಫಿಸಿಕಲಿ ಔಟ್ ಆಫ್ ದ ಕಾಲೇಜ್ ಹೇಗಿದೆ, ಬ್ಯಾಂಕ್ ಇದೆಯಾ ಇಲ್ವಾ, ವಾಶ್ರೂಮ್ ಎಲ್ಲಿದೆ, ಕ್ಯಾಂಟೀನ್ ಎಲ್ಲಿದೆ, ಪೋಸ್ಟ್ ಆಫೀಸ್ ಎಲ್ಲಿದೆ, ಹಾಸ್ಟೆಲ್ ಎಲ್ಲಿದೆ, ಪ್ಲೇ ಗ್ರೌಂಡ್ ಎಲ್ಲಿದೆ, ಲೈಬ್ರರಿ ಹೇಗಿದೆ, ವೈಫೈ ಫೆಸಿಲಿಟಿ ಹೇಗಿದೆ, ಸ್ಪೋರ್ಟ್ಸ್ ಫೆಸಿಲಿಟಿ ಹೇಗಿದೆ, ರ್ಯಾಗಿಂಗ್, ಆಂಟಿ ರ್ಯಾಗಿಂಗು, ರ್ಯಾಗ್ ಮಾಡಿದ್ರೆ ನೀವು ಯಾರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಬೇಕು. ಆಂಟಿ ರ್ಯಾಗಿಂಗ್ ಸೆಲ್ ಅಂತಿರುತ್ತೆ, ಆ ಕೋಆರ್ಡಿನೇಟರ್ ನಿಮ್ಮನ್ನ ಅಡ್ರೆಸ್ ಮಾಡ್ತಾರೆ. ಆಮೇಲೆ ಆ ಲೋಕಲ್ ಏರಿಯಾದಲ್ಲಿ ನಿಮ್ಗೆ ಹಾಸ್ಪಿಟಲ್ ಆಗಿರ್ಬೋದು, ಆರ್ಫನೇಜ್ ಅಂತ ಆಗಲೇ ಹೇಳಿದೆ, ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಇದೆಲ್ಲ ಮಾಡೋದಕ್ಕೆ 2 weeks ತಗೋತಾರೆ. ಹಾಗಾಗಿ ಫಸ್ಟ್ ರೌಂಡಲ್ಲಿ ಅಡ್ಮಿಟ್ ಆದ್ರೆ ತೊಂದರೆ ಇಲ್ಲ, ಅಟೆಂಡ್ ಇಂಡಕ್ಷನ್ ಪ್ರೋಗ್ರಾಮ್. ಸೆಕೆಂಡ್ ರೌಂಡಲ್ಲಿ ಸಿಕ್ಕಿ ಅಡ್ಮಿಷನ್ ಆಗ್ತೀರಾ, ಅಟೆಂಡ್ ಇಂಡಕ್ಷನ್ ಪ್ರೋಗ್ರಾಮ್. ನಿಮಗೆ ಒಳ್ಳೆ ಸೀಟ್ ಸಿಗಲಿಲ್ಲ, ಯು ಆರ್ ನಾಟ್ ಹ್ಯಾಪಿ, ಗೋ ಅಪ್ ಟು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಬರ್ತಾ ಇದ್ದೀನಿ, ಗೋ ಅಪ್ ಟು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ. ಹಾಗಾಗಿ ಇದು ಇಂಡಕ್ಷನ್ ಪ್ರೋಗ್ರಾಮ್ ಮಿಸ್ ಆಗ್ಬೋದು, ಏನು ತೊಂದರೆ ಇಲ್ಲ. ಅದ್ರ ವೀಡಿಯೋಸ್ ಇರುತ್ತೆ, ಇಲ್ಲ ನಿಮ್ಮ ಫ್ರೆಂಡ್ಸನ್ನು ಕೇಳಿ ಏನು ಹೇಳಿದ್ರು ಅಂತ ಅರ್ಥ ಆಗುತ್ತೆ. ಸಿಲೆಬಸ್ ಅಂತೂ ಮಿಸ್ ಆಗೋದಿಲ್ಲ. ಇಷ್ಟು ಹೇಳಿ ಈ ವಿಡಿಯೋ ಮುಗಿಸ್ತೀನಿ. ಇನ್ನು ಏನಾದರೂ ಡೌಟ್ಸ್ ಇದ್ದರೆ ಮುಂದಿನ ವಿಡಿಯೋದಲ್ಲಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಆಲ್ ದ ಬೆಸ್ಟ್, ಬಿಕಮ್ ಎ ಗುಡ್ ಇಂಜಿನಿಯರ್. ಸರ್ ಎಂ ವಿಶ್ವೇಶ್ವರಯ್ಯ ಥರ ಇಂಜಿನಿಯರ್ಸ್ ಆಗಬೇಕು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಓದಿ. ಥ್ಯಾಂಕ್ ಯು.